ಇವತ್ತು ನಾವು ವೇದಗಳ ಬಗ್ಗೆ ತಿಳ್ಕೊಳ್ಳೋಣ. ಅದ್ರ ಬಗ್ಗೆ ಇವತ್ತು ಯಥೇಚ್ಛವಾಗಿ ಅಂದರೆ ಋಗ್ವೇದದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಹಾಗಾದರೆ ವೇದ ಅಂದರೆ ಏನಂದರೆ, ವೇದ ಅಂದರೆ ಜ್ಞಾನ. ಹಾಗಾದರೆ ಇವಾಗ ಋಗ್ವೇದದಲ್ಲಿ ಏನಿದೆ ಅಂದರೆ ಋಗ್ವೇದದಲ್ಲಿ 1028 ಶ್ಲೋಕಗಳಿವೆ. ಹಾಗೂ ಋಗ್ವೇದದಲ್ಲಿ ಯಾವ ವೇದದಲ್ಲಿ ಗಾಯತ್ರಿ ಮಂತ್ರ ಕಂಡುಬರುತ್ತೆ ಅಂತ ಏನಾದರೂ ಕ್ವಶನ್ ಬಂದರೆ ಅದು ಋಗ್ವೇದದಲ್ಲಿ. ಹಾಗಾದರೆ ಯಜುರ್ವೇದ ಅಂದರೆ ಏನು? ಯಜುರ್ವೇದ ಇದು ಯಜ್ಞಯಾದಿಗಳಿಗೆ ಸಂಬಂಧಿಸಿದೆ. ಹಾಗೂ ಸಮವೇದ ಅಂದರೆ ಏನಂದರೆ, ಸುಮ್ಮನೆ ಸಿಂಪಲಾಗಿ ಹೇಳ್ತಾ ಇದ್ದೀನಿ ನಾನು ಇವಾಗ. ಸಮವೇದ ಏನಂದರೆ ಇದು ಸಂಗೀತದ ಬಗ್ಗೆ ಸಂಬಂಧಿಸಿದೆ. ಹಾಗಾದರೆ ಅಥರ್ಣ ವೇದ ಅಂದರೆ ಏನು ಸರ್ ಅಂದರೆ, ಅಥರ್ಣ ವೇದ ಅಂದರೆ ಮಾಟ ಮಂತ್ರ ಬಗ್ಗೆ ಏನು ಮಾಡ್ತಿದ್ದು ಸಂಬಂಧಿಸಿ ಅದ್ರ ಬಗ್ಗೆ ಏನು ವಿವರಣೆ ಕೊಡ್ತಾರೆ. ಎಕ್ಸಾಮಲ್ಲಿ ಈ 4ರ ಮೇಲೆ ಒಂದೊಂದು ಕ್ವಶನ್ ಇರುತ್ತೆ. ವೇದ ಅಂದರೆ ಏನಂತಿರುತ್ತೆ, ಇದು ಗಾಯತ್ರಿ ಮಂತ್ರ ಎಲ್ಲಿ ಕಂಡು ಬರುತ್ತೆ ಅಂತಿರುತ್ತೆ, ಯಜ್ಞಾದಿಗಳ ಬಗ್ಗೆ ತಿಳಿಸುವ ವೇದ ಯಾವುದಂತಲೂ ಕ್ವಶನ್ ಬರುತ್ತೆ. ಹಾಗಾದರೆ ಸಮವೇದ ಅಂದರೆ ಏನಂತ ಸಹ ಕ್ವಶನ್ ಬರುತ್ತೆ. ನಿಮ್ಗೇನಾದರೂ ಗೊತ್ತಿದ್ದರೆ ಟಪ್ಪನಾಗಿ ಏನು ಮಾಡಿದ್ರೆ ಟಿಕ್ ಹಾಕ್ಬೋದು ಆನ್ಸರ್ನ. ಹಾಗಾದರೆ ಇವತ್ತು ನಾವೇನು ಮಾಡ್ತೀವಿ, ಋಗ್ವೇದದಲ್ಲಿ ನೋಡಿ, ಋಗ್ವೇದದಲ್ಲಿ ಏನು ಮಾಡುತ್ತೆ, ಅತ್ಯಚ್ಛವಾಗಿ ಉಲ್ಲೇಖಗೊಂಡಂಥ ಒಂದು ನದಿ ಯಾವುದು ಅಂದರೆ ಋಗ್ವೇದದಲ್ಲಿ ಏನು ಮಾಡುತ್ತೆ, ಭಾಳ ಸರಿ ಬಂದು ಹೋಗುತ್ತೆ ನದಿ. ಹಾಗಾದರೆ ಋಗ್ವೇದದಲ್ಲಿ ಅತಿ ಹೆಚ್ಚು ಬಾರಿ ಉಲ್ಲೇಖಗೊಂಡಂಥ ಒಂದು ನದಿ ಯಾವುದಂದರೆ ಸರಸ್ವತಿ ನದಿ. ಸರಸ್ವತಿ ನದಿ ಎಲ್ಲಿ ಕಂಡು ಬರುತ್ತೆ ಇದಂದರೆ ಋಗ್ವೇದದಲ್ಲಿ ಕಂಡು ಬರುತ್ತೆ. ಹಾಗಾದರೆ ಸರಸ್ವತಿ ನದಿ ಇವಾಗ ಎಲ್ಲಿದೆ, ಯಾವ ರಾಜ್ಯದಲ್ಲಿದೆ ಅಂದರೆ ಸರಸ್ವತಿ ನದಿ ಇವಾಗ ರಾಜಸ್ಥಾನದ ರಾಜ್ಯದಲ್ಲಿ. ಸರ್ ಇಲ್ವಲ್ಲ ಸರ್, ಇವಾಗ ಎಲ್ಲಿದೆ ಸರ್ ಅಂದರೆ ಈ ರಾಜಸ್ಥಾನದ ರಾಜ್ಯದಲ್ಲಿ ಏನು ಮಾಡುತ್ತೆ, ಇವಾಗ ಥಾರ್ ಮರುಭೂಮಿಯಲ್ಲಿ ಏನು ಮಾಡುತ್ತೆ, ಈ ಒಂದು ಸರಸ್ವತಿ ನದಿ ಏನು ಮಾಡುತ್ತೆ, ಮರೆಯಾಗಿದೆ. ಅದೇ ಈ ಕ್ವಶನ್ ಏನು ಬರುತ್ತೆ ಅಂದರೆ ಋಗ್ವೇದದಲ್ಲಿ ಹೆಚ್ಚೆಚ್ಚು ಬಾರಿ ಉಲ್ಲೇಖಗೊಂಡಂಥ ಒಂದು ನದಿ ಯಾವುದು ಅಂತ ಏನಾದರೂ ಕೇಳಿದ್ರೆ ಅದು ಸರಸ್ವತಿ ನದಿ. ಆ ಸರಸ್ವತಿ ನದಿ ಈಗ ಎಲ್ಲಿ ಬರುತ್ತೆ ಸರ್ ಅಂತ ಮತ್ತೆ ಕೇಳಿದ್ರೆ ರಾಜಸ್ಥಾನದ ಥಾರ್ ಮರುಭೂಮಿಯಲ್ಲಿ ಏನು ಮಾಡುತ್ತೆ, ಸರಸ್ವತಿ ನದಿ ಏನು ಮಾಡುತ್ತೆ, ಮರೆಯಾಗಿದೆ. ಮರುಭೂಮಿ ಆಗೋಕ್ಕೆ ಮುಖ್ಯ ಕಾರಣ ಏನು ಸರ್ ಅಂತಂದರೆ ಮಳೆ ಆಗದೆ ಇರೋದು. ಈಗ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಸಹ ಇವಾಗ ಡೇಂಜರ್ ಲಿಸ್ಟ್ನಲ್ಲಿ ಇವಾಗ ಹೈದರಾಬಾದ್ ಕರ್ನಾಟಕದ ಒಂದು 6-7 ಜಿಲ್ಲೆಗಳಿದಾವಲ್ವ. 6 ಜಿಲ್ಲೆನ 7 ಜಿಲ್ಲೆನ ಹೈದರಾಬಾದ್ ಕರ್ನಾಟಕ 7 ಜಿಲ್ಲೆ ಸಹ ಏನು ಮಾಡ್ತೀವೋ ವಿಜ್ಞಾನಿಗಳೊಂದು ಕೊಟ್ಟ ಮಾಹಿತಿ ಪ್ರಕಾರ ಏನಾಗಿದೆ, ಇವು ಸಹ ಮರುಭೂಮಿ ಹೊಂದುವಂಥ ಲಕ್ಷಣಗಳು ಹೊಂದಿದೆ. ಸರ್ ಯಾವ ಆಧಾರ ಮೇಲೆ ಹೇಳ್ತೀರ ನೀವು ಅಂತಂದರೆ, ಈಗ ನೋಡಿದಿರ್ಬೋದು ಆ ಭಾಗದ ಕಡೆ ಏನು ಮಾಡುತ್ತೆ, ಮಳೆ ಕಡಿಮೆ, ಗಿಡ ಮರನೂ ಕಡಿಮೆ. ಸಹ ಮಳೆ ಬರಲ್ಲ ಅಂದರೆ ಏನಾಗುತ್ತೆ ಅಂದರೆ ನಿಧಾನವಾಗಿ ಅವು ಏನು ಮಾಡ್ತಾ ಪ್ರದೇಶಗಳು ಮರುಭೂಮಿ ಆಗುತ್ತಾ ಅವು ಕಡೆ ಸಾಗ್ತವೆ. ಥ್ಯಾಂಕ್ ಯು.